ಸೊ ಇದು ನಾನು ಹೇಳ್ದಂಗೆ ರೂಮು, ಓಕೆನಾ. ಇಷ್ಟು ಚೆನ್ನಾಗಿದೆ ರೂಮ್, ಸ್ಟಿಲ್ ಅದು ಯಾಕೆ ಬ್ಲರ್ ಬರುತ್ತೆ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ಸೊ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ಲು, ಇರೋ ಬರೋ ಜಾತ್ರೆ ಎಲ್ಲ ಇಟ್ಟಿರ್ತೀನಿ ಇಲ್ಲಿ ನಾನು. ಅಂದರೆ ಐ ಆಮ್ ನಾಟ್ ಅರೇಂಜಿಂಗ್ ನೈಸ್ಲಿ ಅಷ್ಟೇ, ಬರೀ ಇದೊಂದನ್ನು ಅರೇಂಜ್ ಮಾಡ್ಕೊತೀನಿ ನಾನು ಬೇಕಾದಾಗ. ಆ್ಯಂಡ್ ಅದೆಲ್ಲ ಏನೇನೋ ನನಗೂ ಗೊತ್ತಿಲ್ಲ, ಒಂದು ದೊಡ್ಡ ಬೀರು. ಸೊ ಫಸ್ಟ್ ಈ ಕರ್ಟನ್ ಚೇಂಜ್ ಮಾಡಬೇಕು. ಮೇ ಬಿ ಈ ಕರ್ಟನಿಂದನೇ ಬ್ಲರ್ ಬರ್ತಾಯಿತ್ತೇನೋ, ಬಿಕಾಸ್ ಸ್ವಲ್ಪ ಅಸ್ಥೆಟಿಕ್ ಆಗೆಲ್ಲ ಇರಬೇಕು. ಸೊ ಐ ವಿಲ್ ಚೇಂಜ್ ದ್ಯಾಟ್. ಆ್ಯಂಡ್ ಬೆಳಗ್ಗೆ ವಿಡಿಯೋ ಮಾಡಿದ್ದೆ, ಅದಕ್ಕಾಗಿ ಏನಿರು ಸ್ಟ್ರೈಟ್ನರ್ ಇಲ್ಲೇ ಬಿದ್ದಿದೆ. ಆ್ಯಂಡ್ ಮಲ್ಕೊಂಡಿದ್ದೆ ಅಲ್ಲ, ಬ್ಲ್ಯಾಂಕೆಟ್ ಕೂಡ ಎತ್ತಕ್ಕೆ ಕಷ್ಟ ಆಗಿ ಅದನ್ನು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಅಂತ ಇಟ್ಟಿರೋ ಸೆಟಪ್ಪು. ಅಂದು ನಂದು ಟ್ರೈಪಾಡ್, ಆಮೇಲೆ ಒಂದು 3 ವಾಲ್ ಸ್ಟಿಕ್ಕರ್ಸ್ ಐತೆ, ಬಟ್ ಎಲ್ಲಿ ಹಾಕೋದು ಹೆಂಗೆ ಹಾಕೋದು ಅಂತ ಗೊತ್ತಾಗ್ತಾಯಿಲ್ಲ. ಸದ್ಯಕ್ಕೆ ಹಂಗೆ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಗೊತ್ತಲ್ಲ, ಎಲ್ಲರ ಮನೇಲೂ ಇರೋ ಹಂಗೆ ಬೆಡ್ಶೀಟ್ಗಳು, ದಿಂಬುಗಳು ಎಕ್ಸ್ಟ್ರಾ. ಸೊ ದಟ್ಸ್ ಮೈ ವಿಷನ್ ಬೋರ್ಡ್. ಆಮೇಲೆ ಇದು ಆ್ಯಕ್ಚುಲಿ ಚಪ್ಪಲಿ ಸ್ಟ್ಯಾಂಡು, ಬಟ್ ಇದರಲ್ಲಿ ನಾನು ಚಪ್ಪಲಿ, ವ್ಯಾನಿಟಿ ಬ್ಯಾಗು, ಹ್ಯಾಂಡ್ ಬ್ಯಾಗು, ಸೊ ಇನ್ನು ಏನೇನೋ ಇಟ್ಟಿದ್ದೀನಿ, ನನಗೂ ಗೊತ್ತಿಲ್ಲ. ಸೊ ಅದಾದಮೇಲೆ 1 ಮಿರರ್, ಅದರಲ್ಲಿ ನಾನು, ಆ್ಯಂಡ್ ಮೆಷಿನ್. ಸೊ ಹಿಂಗೆ ಏನೇನೋ ಇದೆ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಚೇಂಜ್ ಇಟ್ ಎನಿವೇ. ಸೊ ಎಲ್ಲ ಆದಮೇಲೆ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ, ನನಗೂ ಗೊತ್ತಿಲ್ಲ. ಐ ಆಮ್ ಸೊ ಎಕ್ಸೈಟೆಡ್ ಆ್ಯಕ್ಚುಲಿ. ನಾನು ಒಬ್ಬಳೇ ಇದ್ದು ಬೆಡ್ನ ಜರುಗಿಸೋಣ ಅಂದ್ಕೊಂಡಿದ್ದೀನಿ ಅಂದ್ರೆ ಇಟ್ಸ್ ಅ ಹ್ಯೂಜ್ ಮ್ಯಾಟರ್ ಟು ಮೀ. ನೋಡೋಣ, ಫುಲ್ ಆದಮೇಲೆ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ. ನಂಗೆ ಗೊತ್ತಿಲ್ಲ, ಇದನ್ನ ಡೇ 1, ಓಕೆನಾ. ಇಟ್ಸ್ ಅ ಡೇ 1. ನಂಗೆ ಗೊತ್ತಿಲ್ಲ, ಬಿಕಾಸ್ ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ ನಾನು ಮೀಶೋಯಿಂದ ಎಲ್ಲ. ಐ ಟಾಕ್ ಏನು, ಅಟ್ಲೀಸ್ಟ್ ನಾನು ಮೂತಿಯನ್ನು ನೋಡ್ತೀರಾ. ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ ಮೀಶೋಯಿಂದ. ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಿಕಾಸ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರಲಿ ಅಂದ್ಬಿಟ್ಟು ಐ ಯೂಸ್ ಮೀಶೋ. ಇಲ್ಲ ಅರ್ಜೆಂಟಾಗಿ ಡೆಲಿವರಿ ಆಗಬೇಕು ಅಂದರೆ ನಾನು ಅಮೆಝಾನ್ ಯೂಸ್ ಮಾಡ್ತೀನಿ, ಬಿಕಾಸ್ ಪ್ರೈಮ್ ಡೆಲಿವರಿ ಇರುತ್ತಲ್ಲ, ಬೇಗ ಬರುತ್ತೆ ಅಂತ. ಸೊ ಅಷ್ಟೇ ಗೈಸ್. ಅದಾದಮೇಲೆ ಇದನ್ನು ನಾನು ಇವಾಗ ರೆಡಿ ಮಾಡ್ತೀನಿ. ಸೊ ಅದಾದಮೇಲೆ ಸಿಗುವ, ಓಕೆ. ಎಳಿಯೋದೇನೋ ಹೆಂಗೆ ಬೇಕೋ ಹಂಗೆ ಎಳೆದ್ಬಿಟ್ಟೆ. ಒಳಗೆ ಹೋಗೋಕ್ಕೆ ಜಾಗ ಇಲ್ಲ, ಹೊರಗಡೆ ಬರೋಕ್ಕೂ ಜಾಗ ಇಲ್ಲ. ಸೊ ಆ ಚೇರ್ ಬಂದು ಇವತ್ತು ಹಾಕೊಂಡಿರೋ ಡ್ರೆಸ್ಸು, ನಾಳೆ ಹಾಕೊಂಡಿರೋ ಡ್ರೆಸ್ನ ನಾಡಿದ್ದು ಮಡ್ಚಿಡ್ತೀನಿ. ಅದಕ್ಕಾಗಿ ಆ ಚೇರ್ ಇಟ್ಕೊಂಡಿರ್ತೀನಿ. ಸೊ ಹಾಗೆ. ಸೊ ಇವಾಗೆಲ್ಲ ಇಲ್ಲಿ ಇಷ್ಟೊಂದೆಲ್ಲ ಕಸ ಇದೆ ಅಂತ ನಂಗೆ ಇಲ್ಲಿ ಕ್ಲೀನ್ ಮಾಡೋವಾಗೂ ಗೊತ್ತಿಲ್ಲ. ಸೊಳ್ಳೆ ಎಲ್ಲನೂ ಐತೆ ಗುರು ಇಲ್ಲಿ, ಬಟ್ ಇಟ್ಸ್ ಓಕೆ. ಏನೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಲೈಫಲ್ಲಿ, ಅಚೀವ್ಮೆಂಟ್ ಥರ ಕಸ ಗುಡಿಸ್ತಾ ಇದ್ದೀನಿ, ಧೂಳು ಕೊಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಚೇಂಜ್ ದಿಟ್ ಫ್ರೇಮ್. ಇದೇನೋ ಯಾರು ಅವರೇ, ನೋಡೋಣ. ಆ್ಯಂಡ್ ಆಮೇಲೆ ಅಷ್ಟೇ. ಆ್ಯಕ್ಚುಲಿ ನನಗೆ ಕರ್ಟನ್ಸೇ ಇಷ್ಟ ಇಲ್ಲ. ಲೈಕ್ ಅದೇ ಡಾರ್ಕಾಗಿರೋದಕ್ಕೆ ಅದೇನೋ ನನಗೆ ಇಷ್ಟ ಆಗ್ತಿಲ್ಲ. ಆ್ಯಂಡ್ ವಿಂಡೋಸ್ ಕೂಡ ಕ್ಲೀನ್ ಮಾಡಿ ತುಂಬ ದಿನ ಆಯಿತು. ಸೊ ಕ್ಲೀನ್ ಮಾಡಿಬಿಟ್ಟು ಕರ್ಟನ್ಸ್ ಕೂಡ ಚೇಂಜ್ ಮಾಡ್ತೀನಿ. ವೇಟ್, ಲೆಟ್ ಮಿ ಶೋ ಯು. ಆ್ಯಕ್ಚುಲಿ ಇದಾಕಿದ್ರೆ ತುಂಬ ಸಕ್ಕದಾಗಿ ಬ್ರೈಟಾಗಿ ಕಾಣಿಸ್ತಿತ್ತು, ಬಟ್ 2 ಇರಬೇಕಾಗಿರೋದು ಒಂದೇ ಐತೆ. ಎಲ್ಲೋ ಗೊತ್ತಿಲ್ಲ, ಅದಕ್ಕೆ ನಮ್ಮ ಮಮ್ಮಿನೇ ಬರಬೇಕು. ಆ್ಯಂಡ್ ಇದು 1 ಮೋರ್ ಆಪ್ಷನ್. ಅಟ್ಲೀಸ್ಟ್ ಅದಕ್ಕೆ ಕಂಪೇರ್ ಮಾಡಿ ಸ್ವಲ್ಪ ಲೈಟ್ ಆಗೈತೆ. ಸೊ ಐ ವಿಲ್ ಗೋ ವಿತ್ ದಿಸ್ ನಾವು. ನೆಕ್ಸ್ಟ್ ಚೇಂಜ್ ಮಾಡಬೇಕು ಅಂದರೆ ಅದನ್ನು ಮಾಡ್ಕೊತೀನಿ. ಸೊ ಬೆಡ್ ಮೇಲೆ ಇದಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಗ್ರೀನಿ ಆಗಿರಲಿ ಅಂತ. ಆ್ಯಂಡ್ ಅದೆಲ್ಲ ನಾನು ಕಿತ್ತಾಕಿದ್ದೀನಿ, ಜೋಡಿಸ್ಕೋಬೇಕು. ಅದೊಂದು ಪಂಚಾಯಿತಿ ಈಗ ನನಗೆ. ಏನೋ ಅನ್ಕೊತೀನಿ ಸೀರಿಯಸ್ಲಿ ಈಸಿ ಅಂತ. ಐ ಆಮ್ ಸ್ವೆಟ್ಟಿಂಗ್ ಗೈಸ್ ಆ್ಯಕ್ಚುಲಿ. ಸೊ ಈ ಕಡೆಗೆ ಇಟ್ಟಿದ್ದೀನಿ. ಸೊ ನಂಗೆ ಇವಾಗ ಇಲ್ಲೊಂದಿಷ್ಟು ಸ್ಪೇಸ್ ಉಳಿದಿದೆ. ಆ್ಯಂಡ್ ಬೆಡ್ ಕಾರ್ನರ್ ಇರೋದಕ್ಕೆ ನಾನು ವಾಲ್ಗೆ ಏನಾದ್ರು ಡೆಕೋರ್ ಮಾಡ್ಕೊತೀನಿ. ಆ್ಯಂಡ್ ನಾನು ಇನ್ ಕೇಸ್ ಟ್ರೈಪಾಡ್ ಇಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿದ್ರು ಬ್ಯಾಕ್ಗ್ರೌಂಡ್ ಇದು ಬರುತ್ತೆ, ಅಟ್ಲೀಸ್ಟ್ ಚೆನ್ನಾಗಿರುತ್ತೆ. ಬಿಫೋರ್ ಇಟ್ ವಾಸ್ ನಾಟ್ ಗುಡ್.
ಬಟ್ ಇನ್ನು ಬೆಡ್ಡೆಲ್ಲ ಕ್ಲೀನ್ ಮಾಡಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಇದೆ. ಎಲ್ಲ ಮಾಡಿ ನೋಡೋಣ, ಅಲ್ಲಲ್ಲಿ ಒಂದು ಬಿಟ್ಸ್ ಆ್ಯಂಡ್ ಪೀಸ್ ಹಾಕ್ತಾ ಇರ್ತೀನಿ. ಲೆಟ್ಸ್ ಕಂಟಿನ್ಯೂ. ಸೊ ಫೈನಲಿ ಇಷ್ಟು ಮಾಡಿದ್ದೀನಿ. ಸೊ ವಾಲ್ಗೆ ಡೆಕೋರ್ ಮಾಡಬೇಕು. ಏನಾದರೂ ಆರ್ಡ್ರ್ ಮಾಡಿರೋದು ಬಂದ ಮೇಲೆ ಅಲ್ಲಿ ಹಾಕ್ಕೊತೀನಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ವಾಲಲ್ಲಿ ಇದೊಂದು ವಾಲ್ ಕ್ಲಾಕ್ ಇರುತ್ತೆ, ಅದು ಓಡಲ್ಲ. ಸೊ ಸುಮ್ಮನೆ ಇದೆ ಅಷ್ಟೇ. ಆ್ಯಂಡ್ ಅದು ಶೂ ರ್ಯಾಕ್, ಚಪ್ಪಲ್ ರ್ಯಾಕ್ ಆ್ಯಂಡ್ ಆಲ್ಸೋ ನಾನು ವ್ಯಾನಿಟಿ ಬ್ಯಾಗ್ ರ್ಯಾಕ್ ರೆಡಿ ಮಾಡಬೇಕು. ಸೊ ಕೆಳಗಡೆ ಒಂದು ಎಕ್ಸ್ಟ್ರಾ ಅಷ್ಟು ಪಿಲ್ಲೋ ಇದ್ದಿದ್ದು ಹಾಕಿದ್ದೀನಿ. ಸೊ ಇದೊಂದು ಟೇಬಲು ಮನೇಲಿ ಒಂದು ಎಕ್ಸ್ಟ್ರಾ ಇತ್ತು ಅಂತ ಅಲ್ಲಿ ಇಟ್ಟಿದ್ದೀನಿ. ಸೊ ಎಲ್ಲ ಹಂಗೆ ರೆಡಿ ಮಾಡಿದ್ದೀನಿ. ಅಟ್ ಪ್ರೆಸೆಂಟ್ ಸದ್ಯಕ್ಕೆ ಕ್ಯೂಟಾಗಿದೆ, ಬಿಕಾಸ್ ನಾನು ವೀಡಿಯೋ ಮಾಡ್ಕೊಳ್ಳೋದು ಅಟ್ಲೀಸ್ಟ್ ಈ ಬ್ಯಾಕ್ಗ್ರೌಂಡ್ ಬರುತ್ತೆ. ಬಿಫೋರ್ ಈ ಬ್ಯಾಕ್ಗ್ರೌಂಡ್ ಬರ್ತಿತ್ತು, ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಡೂ ವಿಡಿಯೋಸ್. ಸೊ ಆ್ಯಕ್ಚುಲಿ ಇದು ಡೇ 2. ಲೈಕ್ ನಾನು ಏನೇನು ರೆಡಿ ಮಾಡ್ತೀನಿ ಅಂತೆಲ್ಲ ಇನ್ನು ತೋರಿಸ್ತೀನಿ ಹೆಂಗೆ ಅಂತ. ನಂಗೆ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಫ್ಯಾನ್ ಸೌಂಡೇ ಕೇಳಿಸುತ್ತೇನೋ. ಈ ವಾಲ್ ಬಂದು ಖಾಲಿ ಇದೆ. ಲೈಕ್ ನಾನು ಬಿಫೋರ್ ವಿಡಿಯೋದಲ್ಲಿ, ಲೈಕ್ ನೆನ್ನೆ ವಿಡಿಯೋದಲ್ಲಿ ನಾನು ತೋರಿಸಿದೆ ವಾಲ್ ಸ್ಟಿಕ್ಕರ್ ಒಂದು 3 ಥರ ಇದೆ ಅಂತ. ಆ 3ರಲ್ಲಿ ಒಂದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಸೊ ಅವಾಗ ನಾನು ಏನಾದರೂ ಸಿಟ್ಟಿಂಗ್ ವ್ಲಾಗ್ ಮಾಡಬೇಕಂದ್ರೆ ಇಲ್ಲಿ ತುಂಬ ಕ್ಯೂಟಾಗಿ ಡೀಸೆಂಟಾಗಿ ಕಾಣುತ್ತೆ. ಕಂಪೇರ್ ಟು ಆಲ್ ದ ಪ್ಲೇಸಸ್ ಇದು ಚೆನ್ನಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಕೂಡ ಬಂದಮೇಲೆ ಇನ್ನೂ ಪಾಪ್ ಆಗುತ್ತೆ, ಚೆನ್ನಾಗುತ್ತೆ. ಬಟ್ ಸಿಟ್ಟಿಂಗ್ ಚೆನ್ನಾಗಿರುತ್ತೆ, ಬಟ್ ಅದು ಸ್ಟ್ಯಾಂಡಿಂಗಿಗೆ ಮತ್ತು ಇದು ಚೆನ್ನಾಗಿ ಕಾಣಿಸಿಲ್ಲ. ಸೊ ಲೆಟ್ ಮಿ ಥಿಂಕ್. ಸೊ ಅದಕ್ಕೆ ಹಂಗೆ ಅನ್ನಿಸ್ತಾ ಇತ್ತು, ಅದಕ್ಕೆ ನಾನು ವಿಡಿಯೋ ರೆಕಾರ್ಡ್ ಆನ್ ಮಾಡಿಕೊಂಡೆ. ಬಿಕಾಸ್ ಫುಲ್ಲು ಎಷ್ಟು ದಿನ ತೊಗೊತೀನೋ ಎಲ್ಲ ರೆಡಿ ಮಾಡೋಕ್ಕೆ ನಮಗೂ ಗೊತ್ತಿಲ್ಲ. ಸೊ ಸಿ ಮೇ ಬಿ ಇಲ್ಲಿಂದ ನಾನು 1 ಎಟರ್ನಿಟಿ ಲೇಟರ್ ಅಂತ ವಾಯ್ಸ್ ಓವರ್ ಕೊಡಬೇಕು ಅನಿಸುತ್ತೆ. ಬಿಕಾಸ್ ಅದೆಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ಮೇಲೆ ಆ ಚೇಂಜ್ ಈ ಚೇಂಜ್ ಅಂತೆಲ್ಲ ಆದಮೇಲೆ ನಾವು ಹೊರಟಿದ್ದೆ ಟ್ರೆಂಡ್ಸ್ ಶಾಪಿಂಗ್ಗೆ. ನಾನೇನೂ ತೊಗೊಳೋದಿರಲಿಲ್ಲ, ಬಿಕಾಸ್ ನನ್ನ ಬರ್ಡೇಗೆ ಶಾಪಿಂಗ್ ಅಂತ ಬೇಜಾನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಈ ಸಲ ನಾನು ತೊಗೊಳಕ್ಕೆ ಹೋಗಿದ್ದು ನನ್ನ ತಂಗಿ ಜೊತೆ. ಅವಳು ತೊಗೊತೀನಿ ಅಂದರೆ ನಾನು ಜಸ್ಟ್ ನೋಡೋಕ್ಕಷ್ಟೇ ಹೋದೆ. ಜಸ್ಟ್ ಬಿಕಾಸ್ ವಿ ಆರ್ ಗೋಯಿಂಗ್ ಫಾರ್ ಡಿನ್ನರ್, ಅದಕ್ಕಾಗಿ ಹೋದೆ ಅಷ್ಟೇ. ಆ್ಯಂಡ್ ಗೆಸ್ ವಾಟ್, ನನಗೆ ಬ್ಯಾಗ್ಸ್ ಅಂದರೆ ಎಷ್ಟು ಇಷ್ಟ ಗೊತ್ತಾ? ಯಾವ ಬ್ಯಾಗ್ ನೋಡಿದ್ರೂ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನಂಗೆ ಕಾಸ್ಟ್ಲಿ ಇದ್ದರೆ ತೊಗೊಳ್ಳಲ್ಲ, ಕಮ್ಮಿ ಇರಬೇಕು ನನಗೆ. ಆ್ಯಂಡ್ ಆಲ್ಸೋ ಆಫರ್ ಇರಬೇಕು. ಸೊ ಆ ಥರದಲ್ಲೇ ನಾನು ಈ ಥರ ಮಾಲಲ್ಲಿ ಎಲ್ಲ ತೊಗೊಳ್ಳೋದು. ಇಲ್ಲ ಅಂದರೆ ಮೋಸ್ಟ್ ಆಫ್ ದಿ ಬ್ಯಾಗ್ಸ್ ಎಲ್ಲ ನಾನು ಮಲ್ಲೇಶ್ವರಮಲ್ಲೇ ತೊಗೊಳ್ಳೋದು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಬಿಕಾಸ್ ನಾನು ಬ್ಯಾಗ್ ಕಲೆಕ್ಷನ್ ಎಲ್ಲ ನೋಡೇ ಇರ್ತೀರ. ಆ್ಯಂಡ್ ಇನ್ನೊಂದೇನೆಂದರೆ ಟ್ರೆಂಡ್ಸಲ್ಲೆಲ್ಲ ಕೂಡ ಆಫರ್ಸ್ ನಡೀತಾ ಇದೆ. ಟ್ರೆಂಡ್ಸ್, ಲೈಫ್ ಸ್ಟೈಲ್ ಎಲ್ಲ ಕಡೆನೂ ಆಫರ್ ನಡೀತಿದೆ. ಏನು ಗೊತ್ತಾ, ಈ ಆಫರ್ಗಳೆಲ್ಲ ಮಾತ್ರ ದುಡ್ಡಿಲ್ದಾಗೆ ಬರುತ್ತೆ ಅಂತ ನಂಗೆ ಅನಿಸುತ್ತೆ. ನಿಮಗೂ ಯಾವತ್ತಾದರೂ ಹಾಗೆ ಫೀಲ್ ಆಗಿದ್ದರೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನಂಗೆ ವೀಡಿಯೋ ಮಾಡ್ತಾ ಇರೋದಕ್ಕೆ ಬೋರ್ ಆಗುತ್ತೆ, ಬಿಕಾಸ್ ನಾನೇನೂ ತೊಗೊತಾ ಇಲ್ಲ. ಆ್ಯಂಡ್ ಆಲ್ಸೋ ನಾನು ಕಾಣಿಸ್ಕೊಳ್ಳೋಣ ಅಂದರೆ ನಂಗೆ ಯಾರು ವೀಡಿಯೋನೇ ಮಾಡಲ್ಲ ಸರಿಯಾಗಿ. ಆ್ಯಂಡ್ ನಿಮಗೆಲ್ಲ ಗೊತ್ತು, ನನ್ನ ತಂಗಿ ಕಾರ್ ತೊಗೊಂಡಾಗಿಂದ ಜಾಸ್ತಿ ಅವಳು ಕಾರಲ್ಲಿ ನಾವು ರೌಂಡ್ಸ್ ಹೋಗೋದು ಅಂತ. ಆ್ಯಂಡ್ ನಾವು ಹೋಟೆಲ್ಗೆ ಹೋಗಿದ್ದೀವಿ. ಯಾವ ಹೋಟೆಲ್ ಅಂದರೆ ರೆಸ್ಟೋರೆಂಟ್ 91 ಅಂತ, ನಮ್ಮ ಮನೆ ಹತ್ರನೇ ಇರೋದು. ಫಸ್ಟ್ ಟೈಮ್ ನಾನ್ ವೆಜ್ ತಿನ್ನೋಕ್ಕೆ ಹೋಗಿದ್ರಿ, ನಮಗದು ಇಷ್ಟನೇ ಆಗಿಲ್ಲ. ಓಕೆ ಬೇಡ, ಇನ್ಮೇಲೆ ಹೋಗೋದೇ ಬೇಡ ಅಂತ ಅಂದ್ಕೊಂಡ್ರಿ. ಆ್ಯಂಡ್ ಗೆಸ್ ವಾಟ್, ಒಂದು ಸಲ ವೆಜ್ಜು ಟ್ರೈ ಮಾಡೋಣ ಅಂತ ಹೋಗಿದ್ದೀವಿ. ಇದು ಇಷ್ಟ ಆಯಿತು. ಅದೇನೋ ನಾನ್ ವೆಜ್ ಇಷ್ಟ ಆಗಿಲ್ಲ, ವೆಜ್ ಮಾತ್ರ ಇಷ್ಟ ಆಯಿತು. ನಾನು ನನ್ನ ತಂಗಿ ಇಬ್ಬರು ನಾವು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಿರೋದಕ್ಕೆ ನಾನ್ ವೆಜ್ ತಿನ್ನೋ ಆಗಿಲ್ಲ. ಇನ್ನು 1 ಮಂತ್ ಅನಿಸುತ್ತೆ. ಅವಳದು ಆಲ್ಮೋಸ್ಟ್ 7 ವೀಕ್ಸ್ ಆಯಿತು, ನಂದು 5 ವೀಕ್ಸ್ ಆಯಿತು. ಅದಕ್ಕಾಗಿ ವೆಜ್ಜಲ್ಲಿ ಏನೇನಿರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಯೂಶ್ವಲಿ ನಾವು ನಾನ್ ವೆಜ್ ತಿನ್ನೋವಾಗ ಈ ವೆಜ್ ಏನೂ ತಿನ್ನೋದೇ ಇಲ್ಲ. ಈಗ ನಾನ್ ವೆಜ್ ತಿಂದಿರೋದಕ್ಕೆ ವೆಜ್ಜಲ್ಲೇ ಪನ್ನೀರ್ ಕಬಾಬ್, ಮಶ್ರೂಮ್ ಕಬಾಬ್ ಅಂತ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ. ಸೊ ದಿಸ್ ಇಸ್ ಪನ್ನೀರ್ ಕಬಾಬ್. ಆ್ಯಂಡ್ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಹೋಟೆಲ್ಗೆ ಹೋದ್ರೂ ಡಿಫ್ರೆಂಟಾಗಿ ಆರ್ಡ್ರ್ ಮಾಡಬೇಕಂತ. ಇದು ಕ್ರಿಸ್ಪಿ ಕಾರ್ನ್ ತುಂಬ ದಿನ ಆಗಿತ್ತು, ಲೈಕ್ ಫ್ಯಾಮಿಲಿ ಡಿನ್ನರ್ ಹೋಗಿ ಅಂತ ಅಂದ್ಕೊಂಡು ಹೋದ್ರಿ. ಬಟ್ ಗೆಸ್ ಅದಾದಮೇಲೆ ಅದೇ ಹೋಟ್ಲಿಗೆ 3 ಸತಿ ಹೋಗ್ಬಿಟ್ವಿ ಹಾಗೆ. ಸೊ ರೋಟಿ ಕರ್ರಿ ಎಲ್ಲ ನಮ್ಮ ಮನೆಯವರ ಆರ್ಡ್ರ್ ಮಾಡಿದ್ದು, ಲೈಕ್ ನನ್ನ ತಂಗಿ, ನಮ್ಮಮ್ಮ. ಬಿಕಾಸ್ ಅದೇನೋ ನನಗೆ ರೋಟಿ ಅಂದರೆ ಇಷ್ಟನೇ ಆಗೋಲ್ಲ ಗೈಸ್. ನಿಮ್ಮಲ್ಲೂ ಯಾರಾದರೂ ಆ ಥರ ಇದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಈಸ್ ಮೈ ಪ್ಲೇಟ್. ನಂಗೆ ಹಾಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಎಲ್ಲ ಐಟಮ್ ಬರೋರ್ಗೂ ಕಾಯ್ತಾ ಇರ್ತೀನಿ, ಆಮೇಲೆ ನಾನು ವೀಡಿಯೋ ಮಾಡ್ಕೊಂಡು ತಿನ್ನೋಣ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಹೋಟ್ಲಿಗೆ ಹೋಗಿ ಎಷ್ಟು ಕಾಸ್ಟ್ಲಿ ಫುಡ್ ಆದರೂ ತಿಂತೀನಿ. ಜ್ಯೂಸ್ಗೆ ಐಸ್ ಕ್ರೀಮ್ ಜಾಸ್ತಿ ಕೊಡಬೇಕಂದ್ರೆ ನನ್ನ ಮನಸ್ಸು ಒಪ್ಪೋದೇ ಇಲ್ಲ ಗೊತ್ತಾ.
ಯಾಕೆ ಅಂತ ಗೊತ್ತಿಲ್ಲ. ಫುಡ್ಡು ರೇಟ್ ನೋಡ್ದಿರ ಆರ್ಡ್ರ್ ಮಾಡ್ತೀವಿ, ಜ್ಯೂಸ್ ಮಾತ್ರ ಎಷ್ಟು ಅಂದ್ಕೊಂಡೆ ನಾನು ನೋಡೋದು. ಆ್ಯಂಡ್ ಇದೇನೋ ಜೀರಾ ರೈಸ್ ಆರ್ ಗೀ ರೈಸ್ ಏನೋ ರೈಸ್ ನನಗೂ ಗೊತ್ತಿಲ್ಲ. ಆ್ಯಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ. ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಹೋಟೆಲ್, ಚೆನ್ನಾಗಿರುತ್ತೆ ಇದು. ಮೇ ಬಿ ಇದೇ ಮಂತಲ್ಲಿ 3-4 ಸತಿ ಹೋಗ್ಬಿಟ್ಟಿದ್ವಿ. ಅದಾದ್ಮೇಲೆ ಬ್ಯಾಕ್ ಟು ಹೋಮ್. ಸೊ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.